ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ನಮ್ಮ ಒಟ್ಟಿಗೆ ಇದ್ದಾರೆ. ಸರ್, ಈಗ ಮೊದಲನೇದಾಗಿ ನಿಮಗೆ ಈ ಉಚ್ಚಾಟನೆ ಆದ ನಂತರ ಮೊದಲನೇ ಬಾರಿಗೆ ವಿಜಯಪುರ ಬಂದಿದ್ದೀರಿ. ಏನು ನಿಮ್ಗೆ ಯಾವ ಈ ಉಚ್ಚಾಟನೆ ಪ್ರಮುಖ ಕಾರಣ ಯಾರು ಅಂತ? ಅದೇ ಕುಟುಂಬ, ಯಡಿಯೂರಪ್ಪ ಕುಟುಂಬ. ಮತ್ತಾರು ಬೇರೆ ಯಾರು ಇಲ್ಲ ಕಾರಣ. ಈಗ ಹೊಸ ಪಕ್ಷ ಕಟ್ಟಲಿಕ್ಕೆ ನಿಮ್ಮ ಅನೇಕ ಏನು ಅಂತಂದ್ರೆ ಅಭಿಮಾನಿಗಳಾಗ್ಲಿ ಬಿಜೆಪಿ ಕಾರ್ಯಕರ್ತರು ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ, ಫೋನ್ ಮಾಡಿದ್ರಿ. ಈ ಬಗ್ಗೆ ಈ ನಿಟ್ಟಿನಲ್ಲಿ ಏನು ವಿಚಾರ ಮಾಡಿದ್ರಿ? ಯಾವ ರೀತಿ ಜಾಗೃತಿ ಮೂಡಿಸ್ಲಿಕ್ಕೆ? ನೋಡ್ರಿ, ವ್ಯಾಪಕವಾಗಿ ರಾಜ್ಯದಲ್ಲಿ ಬಿಜೆಪಿ ಬಗ್ಗೆ ಅಸಮಾಧಾನ ಭಾಳ ಇದೆ. ಯಾಕಂದ್ರೆ ಹಿಂದೂಗಳ ರಕ್ಷಣೆ ಮಾಡ್ತಾ ಇಲ್ಲ, ವ್ಯಾಪಕ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರ ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಅಂತ ಗಂಭೀರ ಆರೋಪ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ನೀವು ಕಮೆಂಟ್ಸ್ ತೆಗೆದು ನೋಡ್ರಿ. ಇವತ್ತು ವಿಜಯೇಂದ್ರನ ಎಕ್ಸ್ನಲ್ಲಿ ನೋಡ್ರಿ, ಅಲ್ಲಿದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಕರ್ನಾಟಕ ಅಲ್ಲಿ ಹೋಗಿ ನೋಡ್ರಿ. ನೀನು ಅಡ್ಜಸ್ಟ್ಮೆಂಟ್ ನನ್ನ ಮಗ ಅದಿ, ನೀ ಯಾವಾಗ ಕಿತ್ಕೊಂಡು ಹೋಗ್ತೀಯ, ನೀವು ರಾಜೀನಾಮೆ ಕೊಟ್ಟು ಹಾಳಾಗಿ ಹೋಗು, ಹಿಂಗೆ ಕಮೆಂಟ್ ಮಾಡ್ಲಕತ್ತ. ನೀವು ಅದನ್ನು ನೋಡ್ರಿ. 1, 2, 3 ಇರ್ತಾವಲ್ಲ ಪಂಗರು. ಜೈ BYV ಯಡಿಯೂರಪ್ಪನೇ ನಮ್ಮ ಹುಟ್ಟಿಸಿದ ನಾಯಕ ತನ್ನಂತರು ಅದರ 4 ಮಂದಿ. ಅದು 99% ವಿಜೇಂದ್ರ ವಿರುದ್ಧ ಅಲೆ ಕರ್ನಾಟಕದಲ್ಲಿದೆ. ಅದನ್ನು ಹೈಕಮಾಂಡ್ ಗಮನಕ್ಕೆ ತೊಗೊಂಡು ಏನು ಇವರು ಯಡಿಯೂರಪ್ಪ ಕುಟುಂಬ 1, 2, 3 ಸ್ವಾಮಿಗಳು ನೀಡಿದಾರೆ, ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಟ್ಟಕ್ಕೆ ಮ್ಯಾಗಿನವ್ರು ಗಾಬರಿ ಆಗ್ತಾರೆ. ಏನು ಗಾಬರಿ ಆಗೋವಂಥದ್ದು ಅವಶ್ಯ ಇಲ್ಲ. ಈ ನಾಡಿನ ಜನ ಯಾವುದೋ ಒಬ್ಬ ಸ್ವಾಮಿ ಹೇಳಿದ ಕೂಡ ನೀವು ಓಟ್ ಹಾಕೋದಿಲ್ಲ. ಇಲ್ಲೇ ನಾವು ನೋಡ್ತೀವಿ, ಎಷ್ಟೋ ಸ್ವಾಮಿಗಳು ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟರೆ ಯಾರೂ ಅದಕ್ಕೆ ಕೇರ್ ಮಾಡೋದಿಲ್ಲ. ಅದಕ್ಕೆ ಹೈಕಮಾಂಡ್ ಗಂಭೀರ ಆಗಿ ತಗೊಳ್ಳಿ ವಿನಂತಿ ಮಾಡ್ಕೋತೇನೆ. ನನ್ನ ಸೇರಿಸೋರು ಅಂತೇಳಿ ವಿನಂತಿ ಮಾಡೋದಿಲ್ಲ. ಪಕ್ಷದ ದೃಷ್ಟಿಯಿಂದ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತ ಮಾಡಿರತ್ತೆ ವಿನಂತಿ ಮಾಡ್ತೀವಿ. ಹಿಂದೂ ಪಕ್ಷ ಕಟ್ಟಲಿಕ್ಕೆ ನೀವೀಗ ಮುಂದಾಗ್ತಾ ಇದ್ರಿ, ನಿಮ್ ಕಟ್ಟಬೇಕು ಅಂತ ಹೇಳಿ ಅನೇಕ ಜನರು ಕೂಡ ಕಟ್ಟಬೇಕಂತಿಲ್ಲ. ಜನಾಭಿಪ್ರಾಯ ಬರ್ತಾ ಇದೆ, ಜನರ ಕಾರ್ಯಕರ್ತರ ಕೂಗು ಬರ್ತಾ ಇದೆ, ಹಿಂದೂ ಕಾರ್ಯಕರ್ತರ ಕೂಗು ಬರ್ತಾ ಇದೆ. ಅದಕ್ಕೆ ಅವ್ರದ್ದು ಕೂಗು ಏನಿದೆ ಅದ್ರ ಬಗ್ಗೆ ಸರ್ವೆ ಮಾಡ್ತೀವಿ, ನಿರ್ಣಯ ತಗೋತೀವಿ. ಅಂದ್ರೆ ಯಾವಾಗ ವಿಜಯದಶಮಿಗೆ ನೋಡ್ತೀವಿ, ಅಲ್ಲಿ ತನಕ ಸರ್ವೆ ಮಾಡ್ತೀವಿ. ವಿಜಯದಶಮಿ ದಿವಸ ಬಿಜೆಪಿನೇ ಶುದ್ಧ ಆಯ್ತು, ರಿಪೇರಿ ಆಯ್ತು ಅಂದ್ರೆ ಒಳ್ಳೇದು. ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಯತ್ನಾಳ ಉಚ್ಚಾಟನೆ ಆದ ತಕ್ಷಣ ಸಂಭಾಷಣೆ ಮಾಡಿದ್ರು. ಮನೆಯಲ್ಲಿದ್ದಂತ ವೈಟ್ ಶರ್ಟ್ ಎಲ್ಲ ಹೊರಗಡೆ ಬಂದು ಕಬಡ್ಡಿ ಮೂರ್ಖರು ಅದಾರ ಅವ್ರು. ಬಿಜಾಪುರನಾಗ ಅವ್ರು ಯಾರು ಗೆಲ್ಲುವುದಿಲ್ಲ. ನಾನೇ ಅಭ್ಯರ್ಥಿ, ನಾನೇ ಗೆಲ್ಲ. ಮುಂದಿನ ಹೋರಾಟ ಯಾವ ರೀತಿ ಜನಜಾಗೃತಿ ಅಂದ್ರೆ ಏನು? ಜನಜಾಗೃತಿ ಮಾಡ್ತೀವಿ, ಅಭಿಪ್ರಾಯ ತಗೋತೀವಿ ಸೋಷಿಯಲ್ ಮೀಡಿಯಾ ಮೂಲಕ. ಅದು ಕ್ವಶನ್ ಹಾಕ್ತೀವಿ, ನಿಮ್ಗೆ ಕಳಿಸ್ತೀವಿ. ಅದನ್ನ ಏನು ಕಣ ಇದು ಮಾಡ್ತೀವಿ. ಇದಿಷ್ಟು ಯತ್ನಾಳ್ ಅವರ ಮಾತು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.